ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಧೃತಾತ್ಮನೇ ನಮಃ. ಓಂ ಹರಿಭಿರ್ಯಾಹಿ ತೂಯಂ ಅಸ್ಮಿನ್ನೂ ಷು ಸವನೆ ಮಾದಯಸ್ವೋಪಬ್ರಹ್ಮಾಣಿ ಶೃಣವ ಇಮಾನಃ ಕಾತೆ ಅಸ್ತ್ಯರಂಕೃತಿಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 424ನೇಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 165ನೇಯ ಧೃತಾತ್ಮ ಎಂಬ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ಕೂಡ ನಾವೀಗ ಶ್ರವಣಕ್ಕೆ ತಂದುಕೊಳ್ಬೇಕಾಗಿದೆ. ಮೊದಲು ಧೃತಾತ್ಮ ಎಂಬ ನಾಮಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನೋಡೋಣ. ಆತ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಮತ್ತೆ ವಾಯು, ಅನೇಕ ಅರ್ಥಗಳಿವೆ. ಅದರಲ್ಲಿ ಚತುರ್ಮುಖ ಬ್ರಹ್ಮ ಮತ್ತೆ ವಾಯು ಅಂತ ಒಂದರ್ಥ. ಆಚಾರ್ಯರು ಸರ್ವಮೂಲದಲ್ಲಿ ಹೇಳಿರುವಂತಹ ಅರ್ಥಗಳು. ಅವರಿಬ್ಬರನ್ನು ಕೂಡ ಧರಿಸಿದವನು, ಕಾಪಾಡುವವನು. ಆತ್ಮರು ಅಂದ್ರೆ ಜೀವರು, ಅವರನ್ನು ಕೂಡ ಧರಿಸಿದವನು. ಮತ್ತೆ ಜ್ಞಾನಿಗಳಿಂದ ಮನಸ್ಸಿನಲ್ಲಿ ಧರಿಸಲ್ಪಟ್ಟವರು, ಇವನು ಧರಿಸಲ್ಪಟ್ಟವನು ಈತ. ಇವನು ಚತುರ್ಮುಖ ಬ್ರಹ್ಮ, ವಾಯು, ಇತರ ಜೀವರನ್ನೆಲ್ಲ ಧರಿಸಿದ್ದಾನೆ. ಜ್ಞಾನಿಗಳು ಈತನನ್ನು ಧರಿಸಿದ್ದಾರೆ. ಜ್ಞಾನಿಗಳು ತಮ್ಮ ಮನಸ್ಸಿನಲ್ಲಿ ಈತನನ್ನ ಅವಧಾರಣೆ ಮಾಡಿರುವುದರಿಂದ ಈತನನ್ನ ಹೀಗೆ ಧೃತಾತ್ಮ ಅಂತ ಹೇಳ್ತಾರೆ. ಮತ್ತೆ ಧೃತಾತ್ಮ ಅನ್ನುವ ಶಬ್ದಕ್ಕೆ ಈ ಬೃಹತಿ ಮಂತ್ರಕ್ಕನುಸಾರವಾಗಿ ಕುದುರೆಗಳಿಂದ ಹೂಡಿದಂತಹ ಒಂದು ರಥದಲ್ಲಿ ಹೂಡಲ್ಪಟ್ಟಂತಹ ರಥದಲ್ಲಿ ಕೂತ್ಕೊಂಡು ಅವನು ಬರ್ತಾನೆ. ಧೃತ ಅಂದ್ರೆ ಕುದುರೆಗಳಿಂದ ಎಳೆಯಲ್ಪಟ್ಟಂತಹ ರಥದಲ್ಲಿ ಕೂತ್ಕೊಂಡು ಬರ್ತಾನೆ. ಮತ್ತು ಅವನು ಆತ್ಮ, ನಾವು ಆ ಯಜ್ಞದಲ್ಲಿ ಆತನಿಗೆ ಕೊಟ್ಟಂತಹ ಹವಿಸ್ಸುಗಳನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಆತ ಆತ್ಮ ಅಂತ ಕರೆಸ್ಕೋತಾನೆ. ಈ ಸಂದರ್ಭಕ್ಕೆ ಹೊಂದಿಕೊಂಡು ಹೀಗ ಒಂದು ಅರ್ಥವೂ ಆಗಬಹುದು. ಧೃತಾತ್ಮ ಅನ್ನೋದು ಈ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತೆ ನಮಗೆ ಮತ್ತೊಂದು ಅರ್ಥವನ್ನು ಕೊಡ್ತದೆ. ಅತ್ಯಂತ ಸುಂದರವಾದಂತಹ ಆತ್ಮ ಅಂದ್ರೆ ಸ್ವರೂಪ. ಆ ಸ್ವರೂಪವನ್ನ ಧರಿಸಿದವನು ಅಂತ ಕೂಡ ಹೀಗೆ ಒಂದು ಅರ್ಥ ನಮಗೆ ಸಿಗಬಹುದು. ಇನ್ನು ಮುಂದೆ ಈ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು, ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯರು ಇವರೇ ಮೊದಲಾದವರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ಮೂಲ ಋಗ್ವೇದದಲ್ಲಿ 7ನೇ ಮಂಡಲದ 29ನೇ ಸೂಕ್ತದಲ್ಲಿ 2ನೇ ಮಂತ್ರ ಮತ್ತು 3ನೇ ಮಂತ್ರಗಳ ಒಂದು ಸಂಯುಕ್ತ ರೂಪ ನಾವೀಗ ನೋಡ್ತಾ ಇರುವಂತಹ ಬೃಹತಿ ಮಂತ್ರ. ಇದಕ್ಕೆಲ್ಲದಕ್ಕೂ ಕೂಡ ವಸಿಷ್ಠರು ಋಷಿಗಳು. 2ನೇ ಮಂತ್ರದಲ್ಲಿ ಬ್ರಹ್ಮನ್ ವೀರ ಬ್ರಹ್ಮಕೃತಿಂ ಜುಷಾಣಃ ಅರ್ವಾಚೀನಃ ಹರಿಭಿರ್ ಯಾಹಿ ತೂಯಂ ಅಸ್ಮಿನ್ನೂ ಶು ಸವನೆ ಮಾದಯ ಸೋಪ ಬ್ರಹ್ಮಾಣಿ ಶೃಣವ ಇಮಾನಃ ಅಂತ ಮಂತ್ರ ಇದೆ. ಅದರ ಮುಂದಿನ ಮಂತ್ರದಲ್ಲಿ ಕಾತೆ ಅಸ್ತ್ಯರಂಕೃತಿ ಸೂಕ್ತೈ ಕದಾ ನೂನಂತೆ ಮಘವನ್ ದಾಶೇಮ ಅಂತಿದೆ. ಇದರಲ್ಲಿ ಮೊದಲನೇ 2ನೇ ಮಂತ್ರದಲ್ಲಿ ಹರಿಭಿರಿ ಯಾಹಿ ಅನ್ನುವುದರಿಂದ ತೊಡಗಿ ಮುಂದೆ 3ನೇ ಮಂತ್ರದಲ್ಲಿ ಕಾತೆ ಅಸ್ತ್ಯರಂಕೃತಿ ಅನ್ನುವವರೆಗೆ ಮಂತ್ರಗಳನ್ನು ಛೇದ ಮಾಡಿಕೊಂಡು, ಪದಗಳನ್ನು ಛೇದ ಮಾಡಿಕೊಂಡು ಈ 165ನೇ ಬೃಹತಿ ಮಂತ್ರವನ್ನ ಸಂಪಾದಿಸ್ತಾರೆ. ಈ ಮೂಲ ಮಂತ್ರಕ್ಕೆ ನಾವೀಗ ಸಾಯಣಾಚಾರ್ಯ ಹೇಳಿದಂತಹ ಅರ್ಥವನ್ನ ಗಮನಿಸಬೇಕು. ಬ್ರಹ್ಮನ್ ಅಂತ ಆ ಪರಮಾತ್ಮನಿಗೆ ಅಥವಾ ಇಂದ್ರನಿಗೆ ಸಂಬೋಧನೆ, ವೀರ ಅಂತಲೂ ಅವನಿಗೆ ಸಂಬೋಧನೆ. ಬ್ರಹ್ಮಕೃತಿಂ ಅಂದ್ರೆ ನಾವೆಲ್ಲರೂ ಮಾಡ್ತಿರುವಂತಹ ಸ್ತೋತ್ರವನ್ನು ಜುಷಾಣ ಸೇವನೆ ಮಾಡಬೇಕು. ಅದು
ಈಗಿನ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಬರೋದಿಲ್ಲ. ಮೂಲ ಮಂತ್ರದಲ್ಲಿ ಋಗ್ವೇದದಲ್ಲಿರುವ ಅರ್ಥವನ್ನು ಹೇಳ್ತಿದ್ದೇನೆ. ಈಗಿನ ಬೃಹತಿ ಮಂತ್ರದಲ್ಲಿ ಹರಿಭಿರಿ ಯಾಹಿ ತೂಯಂ ಅನ್ನೋದ್ರಿಂದ ಮಂತ್ರ ನಮಗೆ ಅರ್ಥ ಸಿಗ್ತದೆ. ಅರ್ವಾಚೀನಃ ನಮಗೆ ಅಭಿಮುಖನಾಗಿ ಹರಿಬಿಹಿ ಕುದುರೆಗಳನ್ನ ಹೂಡಿದಂತಹ ರಥದಲ್ಲಿ ತೂಯಂ ಅಂದ್ರೆ ಕ್ಷಿಪ್ರವಾಗಿ ಬೇಗ ನಮ್ಮ ಬಳಿಗೆ ಬಾ. ಈ ಯಜ್ಞದಲ್ಲಿ ಸುಸುಷ್ಠು ಮಾದಯ ಸ್ವಚ ಸಂತೋಷ ಪಡು. ಮತ್ತೆ ನಾವು ನಿನಗಾಗಿ ಈ ಎಲ್ಲ ಸ್ತೋತ್ರಗಳನ್ನ ಬ್ರಹ್ಮಾಣಿ ಸ್ತೋತ್ರಗಳನ್ನ ಏನು ಮಾಡ್ತೀವಿ ಆ ಸ್ತೋತ್ರಗಳನ್ನ ಕೇಳು ಬಾ. ಕಾತೆ ಅಸ್ತ್ಯರಂಕೃತಿ ಭಗವಂತನೇ, ನಿನಗೆ ನಾವು ಮಾಡುವಂತಹ ಸ್ತೋತ್ರಗಳಿಂದ ಅಲಂಕಾರ ಮಾಡುವುದೇನಿದೆ, ಅನೇಕ ಮಂತ್ರಗಳನ್ನು ಹೇಳಿ ನಾವು ಏನು ಮಾಡ್ತಾ ಇದ್ದೀವಿ, ಅದರಿಂದ ಅಲಂಕೃತಿ ಅಂದ್ರೆ ಅಲಂಕೃತಿ ಏನಿದೆ, ಅದೆಂಥ ಅಲಂಕೃತಿ. ಇದು ಸಾಯಣಾಚಾರ್ಯರು ಮಾಡುವಂತಹ ಅರ್ಥ. ಭಗವಂತಾಚಾರ್ಯರು ಇದಕ್ಕೇನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ಇನ್ನು ಮುಂದೆ ನೋಡೋಣ. ಧೃತಾತ್ಮ ಅಂದ್ರೆ ರಥವನ್ನೇರಿ ನೀನು ಬರ್ತಿ, ಅದು ಕುದುರೆಗಳಿಂದ ಹೂಡಲ್ಪಟ್ಟಂತಹ ರಥ. ಮತ್ತೆ ಈ ಯಜ್ಞಕ್ಕೆ ಬಂದು ಈ ಯಜ್ಞದಲ್ಲಿ ಆತ್ಮ ಅಂದ್ರೆ ಆಹುತಿಗಳನ್ನು ಸ್ವೀಕಾರ ಮಾಡುವನು ನೀನು ಅಂತ ಅರ್ಥವನ್ನ ಹೇಳಿದವರು ಅವರೇ. ಅಂಥ ನೀನು ನಮ್ಮ ಸ್ತೋತ್ರವನ್ನು ಸ್ವೀಕಾರ ಮಾಡಬೇಕು ಅಂತ ಅಲ್ಲಿ ಇದು ಅವರ ಧೃತಾತ್ಮನ ಶಬ್ದಕ್ಕೆ ಹೇಳಿದಂಥ ಅವ್ರು ತೋರಿಸಿಕೊಟ್ಟಂತ ಅರ್ಥ. ಬ್ರಹ್ಮನ್ವೀರ ಬ್ರಹ್ಮಕೃತಿಂ ಜುಷಾಣಃ ಅರ್ವಾಚೀನಃ ಹರಿಭಿರ್ ಯಾಹಿ ತೂಯಮಸ್ಮಿನ್ ಶು ಸವನೆ ಮಾದಯಸು ಉಪಬ್ರಹ್ಮಾಣಿ ಇನ್ನುವುದಿಷ್ಟೇ ಆ ಧೃತಾತ್ಮ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ. ಕಾದೆ ಅಸ್ತ್ಯರಂಕೃತಿ ಎನ್ನುವುದು ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಈ ನಾಮಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಆದರೆ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ನಾವೀಗ ನೋಡ್ತಿರುವಂತೆ ಕಾತೆ ಅಸ್ತ್ಯರಂಕೃತಿ ಎನ್ನುವುದು ಈಗಿನ ನಾಮಕ್ಕೆ ಸಂಬಂಧಪಟ್ಟದ್ದು. ಇದಿಷ್ಟು ಭಗವಂತಾಚಾರ್ಯರು ಹೇಳಿದಂತಹ ಅರ್ಥವನ್ನ ನಾವು ನೋಡಿದ್ದಾಯ್ತು. ಇನ್ನು ಮುಂದೆ ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ನೋಡೋಣ. ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥ ಈ ಮುಂದಿನಂತೆ ಕಾಣಿಸ್ತದೆ. ಹೇ ಇಂದ್ರ ಹರಿವಿಹಿ ಅಶ್ವೈಹಿ, ಅದು ಒಂದೇ, ಏನು ವ್ಯತ್ಯಾಸ ಅಲ್ಲೇನು ಕಾಣಿಸೋದಿಲ್ಲ. ಹರಿವಿಹಿ ಅಶ್ವೈಹಿ ತೂಯಂ ಅಂದ್ರೆ ತೂರ್ಣಂ, ಎಲ್ಲರೂ ತೂಯಂ ಅಂದ್ರೆ ತೂರ್ಣ, ಶೀಘ್ರವಾಗಿ ಅಂತಾನೆ ಅರ್ಥ ಬರೆದಿದ್ದಾರೆ. ಆಗತ್ಯ ಬಂದು ಅಸ್ಮಿನ್ ನೂ ಶೂ ಸವನೆ, ಸವನ ಅಂದ್ರೆ ಯಜ್ಞ, ಅಸ್ಮಿನ್ ಶೂ ಸವನೆ, ಈ ಒಂದು ಶ್ರೇಷ್ಠವಾದಂತಹ ಯಜ್ಞದಲ್ಲಿ ಮಾದಯ ನೀನು ಇಲ್ಲಿ ಸಂತೋಷ ಪಡಬೇಕು ಅಂತ ಅವರು ಅರ್ಥವನ್ನು ಹೇಳ್ತಾರೆ. ಅಸ್ಮದ್ಯಜ್ಞೇತು ಸಮ್ಯಕ್ ಮನೋಧೃತ್ವ ಧೃತಮನಾಹ ಸನ್ ಮಾದಯಸ್ವ ಸಂತುಷ್ಟೋಭವ, ಮನಸ್ಸನ್ನು ಇಟ್ಟು ಇಲ್ಲೇ ನೀನು ಸಂತುಷ್ಟನಾಗಬೇಕು. ಇಂಥ ನಿನಗೆ ತೇ ಅಲಂಕೃತಿ ಕಾ, ಎಂಥ ಅಲಂಕಾರ, ಏನು ಅಲಂಕಾರವನ್ನು ನಾವು ಮಾಡುವುದಿದೆ. ಮುಮುಕ್ಷುಣ ಸರ್ವದಾ ತ್ವದೀಯ ಅಲಂಕಾರಾದಿ ಅವಶ್ಯಂ ಜ್ಞಾತವ್ಯತಾ ಜ್ಞಾಪನಾರ್ಥೋಯಂ ಪ್ರಶ್ನ. ಮುಮುಕ್ಷುವಾದವನು ಭಗವಂತನನ್ನ ಅನೇಕ ಮಂತ್ರಗಳಿಂದ ಯಾವತ್ತೂ ಕೂಡ ಸ್ತುತಿಸಬೇಕಾಗ್ತದೆ, ಮತ್ತೆ ಭಗವಂತನನ್ನ ಅಲಂಕರಿಸಬೇಕಾಗ್ತದೆ. ಹೂವು ತುಳಸಿ ಇತ್ಯಾದಿಗಳನ್ನು ಏರಿಸುವಾಗ, ಆ ಭಗವಂತನಿಗೆ ಅರ್ಪಿಸುವಾಗ ಈ ಥರದ ಅನೇಕ ಮಂತ್ರಗಳನ್ನ ಅವನು ಹೇಳಬೇಕಾಗ್ತದೆ. ಅದಕ್ಕಾಗಿ ಈ ಥರ ಅಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅಂತ ರಘುನಾಥ ಸ್ವಾಮಿಗಳ ಅಭಿಪ್ರಾಯ. ಅದಲ್ಲದೆ ಈ ನಮ್ಮ ಸ್ತೋತ್ರಗಳನ್ನು ಕೂಡ ಕೇಳು ಬಾ. ಇಮಾ ಬ್ರಹ್ಮಾಣಿ, ಬ್ರಹ್ಮ ಅಂತ ಸ್ತೋತ್ರಗಳು, ಆ ಸ್ತೋತ್ರಗಳನ್ನ ನೀನು ಕೇಳುವ ಅಂತ ಅವನಿಗೆ ವಿನಂತಿ ಮಾಡ್ಕೋತಾ ಇದ್ದಾರೆ. ಧೃತಾತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಆಚಾರ್ಯರು ಸರ್ವಮೂಲದಲ್ಲಿ ಹೇಳಿರುವಂತಹ ಅರ್ಥವೇ ಇದು. ಆತ್ಮ ಅಂದ್ರೆ ಒಂದು ಜೀವ ಅಂತ ಅರ್ಥ, ಮನಸ್ಸು ಅಂತ ಅರ್ಥ, ಮಧ್ಯ ದೇಹ, ಈ ಹೊಟ್ಟೆ ಮತ್ತು ಎದೆ ಮೊದಲಾದವುಗಳಿಂದ ಕೂಡಿದಂತಹ ದೇಹ ಅಂತ ಅದಕ್ಕೆ ಅರ್ಥ ಇದೆ. ಹೀಗೆ ಎಲ್ಲ ಅರ್ಥಗಳು ಪ್ರಸಿದ್ಧವೇ ಆಗಿವೆ ಆತ್ಮ ಶಬ್ದಕ್ಕೆ.
ಆದ್ರಿಂದ ಭಕ್ತರ ಯಜ್ಞದಲ್ಲಿ ಮನಸ್ಸನ್ನು ಇಟ್ಟು ಬರುವವನು ಧೃತಃ ಆತ್ಮ ಯಶಸಃ ಅಂತ ಇದು ರಘುನಾಥ ಸ್ವಾಮಿಗಳು ತೋರಿಸುವಂತಹ ಅರ್ಥ. ಮನಸ್ಸಿಟ್ಟು ಭಗವಂತ ಬರುವುದರಿಂದಲೇ ಈ ಯಜ್ಞದಲ್ಲಿ ಅವನು ಸಂತೋಷ ಪಡ್ತಾನೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನು ಮಾಡಿರುವಂತಹ ಅರ್ಥವನ್ನ ನೋಡೋಣ. ಇವರೆಲ್ಲರೂ ಹಿಂದಿನವರು ಮಾಡಿಟ್ಟಿರುವಂತಹ ಅರ್ಥನೇ ನಾನು ಬಳಸ್ಕೊಂಡಿದ್ದೀನಿ. ಇಲ್ಲಿ ಹೆಚ್ಚಿನ ಅರ್ಥವನ್ನೇನು ಹೇಳಿಲ್ಲ. ಹೇ ಇಂದ್ರ, ಭಗವಂತನೇ, ಹರಿವಿಹಿ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೂಡಿ ಬಾ. ನೀನೊಬ್ಬನೇ ಬರಬೇಡ, ಎಲ್ಲ ತತ್ವಾಭಿಮಾನಿ ದೇವತೆಗಳ ಜೊತೆಗೂಡಿ ನನ್ನ ಬಳಿಗೆ ಬಾ. ಅದೇ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೂಡಿ ಬಾ ಅಂತ ಹೇಳುವಾಗ ಹರಿ ಅಂದ್ರೆ ಇಂದ್ರಿಯ, ಹರಣಾದ್ ವಿಷಯಾಣಾಂಶ ಪ್ರಾಣಾಹರಯ ಈರಿತ ಅಂತ ಋಗ್ಭಾಷ್ಯದಲ್ಲಿ ಬಂದಿದೆ. ಅದರಿಂದ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೂಡಿ ಬಾ ಅಂತ ಅದಕ್ಕೆ ಅರ್ಥ ಇದ್ದೇ ಇದೆ. ಅದಲ್ಲದೆ ನೀನು ಕುಳಿತ ರಥವನ್ನ ಆ ಇಂದ್ರಿಯಾಭಿಮಾನಿ ದೇವತೆಗಳೇ ಹೊರತಾರೆ, ಅದೂ ಇದೆ. ಆದ್ರಿಂದ ಕುದುರೆಗಳಿಂದ ಕೂಡಿದ ರಥ ಅಂತಿದೆಯಲ್ಲ, ಅಲ್ಲಿ ಕುದುರೆಗಳಾಗಿರುವವರು ಇಂದ್ರಿಯಾಭಿಮಾನಿ ದೇವತೆಗಳೇ. ಅದನ್ನ ನಾನು ಮುಂದೆ ಹೇಳ್ತೇನೆ. ಆದ್ರಿಂದ ಕುದುರೆಗಳನ್ನ ಏರಿ ಬಾ, ಕುದುರೆಗಳನ್ನ ಕೂಡಿದ ರಥದಲ್ಲಿ ಬಾ ಅಂದ್ರು, ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೂಡಿ ಬಾ ಅಂದ್ರು, ಈ ಎಲ್ಲನೂ ಅನೇಕ ಅರ್ಥಗಳು ಅದಕ್ಕೆ ಸಮ್ಮತವೇ. ತೂ ಎಂಬುದ್ರೆ ಶೀಘ್ರವಾಗಿ, ಯಾಹಿ ನಮ್ಮ ಬಳಿಗೆ ಬಾ. ಅಸ್ಮಿನ್ ನೂ ಅಂತ ದೀರ್ಘ ಇದೆ, ಆ ನೂ ಅಂತ ಅನ್ನೋದಕ್ಕೆ ನೂ ಅಂತ ಹ್ರಸ್ವ ಅಂತ ಅರ್ಥ ಆಗ್ತದೆ. ಮೂಲತಃ ಹ್ರಸ್ವವೇ ಅದು, ಅದನ್ನ ದೀರ್ಘವಾಗಿ ಭಾವನೆಗೆ ಒತ್ತು ಕೊಡ್ಲಿಕ್ಕಾಗಿ ಬಳಕೆ ಮಾಡಿರ್ತಾರೆ. ಅದಕ್ಕೆ ಅರ್ಥ ಅಸ್ಮಿನ್ನೇವ, ಇದೇ. ಸವನ ಅಂದ್ರೆ ಯಜ್ಞ. ನನ್ನ ದೃಷ್ಟಿಯಲ್ಲಿ ಯಾವತ್ತು ಯಜ್ಞ ಅಂತ ಬಂದ್ರೆ ಒಂದು ಜೀವನವೇ ಒಂದು ಯಜ್ಞ, ಪುರುಷೋ ಭಾವ ಯಜ್ಞ ಅಂತ ಹೇಳಿದಂತೆ. ಅದರಿಂದ ಬೇರೆ ಯಾವ ಔಪಾಸನ, ವೈಶ್ವದೇವ ಇತ್ಯಾದಿಗಳನ್ನ ಮಾತ್ರ ಇಟ್ಕೊಳ್ಳುವುದಲ್ಲದೆ ಇಡೀ ಜೀವನವನ್ನೇ ಯಜ್ಞ ಅಂತಲೇ ಯಾವತ್ತು ಸವನ ಅಂತ ಬಂದಲ್ಲಿ, ಯಜ್ಞ ಅಂತ ಬಂದಲ್ಲಿ, ಮಘವನ್ನಂತ ಬಂದಲ್ಲಿ, ಯಜ್ಞಪತಿ ಅಂತ ಬಂದಲ್ಲಿ ಜೀವನ ಯಜ್ಞಪತಿಯೇ ಅಂತ ನಾನು ಅರ್ಥ ಬರೆಯುವುದು ಅದಕ್ಕಾಗಿಯೇ. ಯಾವತ್ತು ಆ ಛಾಂದೋಗ್ಯದ ಮಾತನ್ನ ನೆನ್ಪಿಟ್ಕೊಳ್ಬೇಕು ನಾವು. ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯು ಮುಪಾನುದೇತ್ ಅಂತ ಛಾಂದೋಗ್ಯ ಭಾಷ್ಯ. ನನ್ನ ಇಡೀ ಜೀವನವೇ ಭಗವಂತನ ಪೂಜೆಗಾಗಿ ಮೀಸಲಾಗಿರುವಂತಹ ಯಜ್ಞ ಅಂತ ನಾನು ಭಾವಿಸಬೇಕು. ಹಾಗೆ ಭಾವಿಸಿದರೆ ನನ್ನ ಜೀವಮಾನದಲ್ಲಿ ಯಾವುದಾದ್ರೂ ಹಂತದಲ್ಲಿ ಬರುವಂತಹ ಯಾವುದೇ ಆಪತ್ತು, ಅಪಮೃತ್ಯು, ರೋಗ ಮೊದಲಾದದ್ದು ನನ್ನನ್ನ ಬಾಧಿಸುವುದಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಈ ಜೀವನೆಂಬ ಯಜ್ಞದಲ್ಲಿ ಬಂದು ಸುಮಾದಯಸ್ವ, ಸಂತುಷ್ಯ, ನೀನು ಸಂತೋಷ ಪಡು. ಹಾಗೆ ಮಾದಯಸ್ವ ಅಂತ ಅನ್ನೋದಕ್ಕೆ ಸಂತೋಷಯ, ನಮ್ಮನ್ನು ಸಂತೋಷಪಡಿಸುವಂತನೂ ಅರ್ಥ ಆಗಬಹುದು. ಈಗಿನ ವ್ಯಾಕರಣದಲ್ಲಿ ಅದು ಮದಯತೆ ನಿಜಂತ ರೂಪ, ಮದಧಾತುವಿನ ನಿಜಂತ ರೂಪ ಮದಯತೆ ಅಂತ ಆಗ್ತದೆ. ಅದರದ ಲೋಟ್ಲ ಕಾಲದಲ್ಲಿ ಮದಯಸ್ವ ಅಂತ ಹೇಳಬೇಕಾಗ್ತದೆ, ನೀನು ಸಂತೋಷ ಪಡು ಅಂತನ್ನೋ ಅರ್ಥದಲ್ಲಿ. ಆದ್ರೆ ಮಾದಯಸ್ವ ಅಂತ ದೀರ್ಘವಾಗಿ ಹೇಳಿದ್ರೆ ನೀನು ಅತಿ ಹೆಚ್ಚು ಸಂತೋಷ ಪಡು, ನಮ್ಮ ಜೀವನ ಯಜ್ಞಕ್ಕೆ ಬಾ, ನಮ್ಮಂಥ ಅಲ್ಪರು ಮಾಡುವಂಥ ಜ್ಞಾನ ಕಾರ್ಯ, ಧರ್ಮ ಕಾರ್ಯಗಳನ್ನು ನೋಡಿ ಹೆಚ್ಚು ಸಂತೋಷ ಪಡು. ನೀನು ಪಟ್ಟಂಥ ಅಧಿಕ ಸಂತೋಷ ನಮಗೊಂದಿಷ್ಟು ಪ್ರೋತ್ಸಾಹ ಕೊಟ್ಟೀತು ಅಂತ ಆ ಮಾ ಅನ್ನುವ ದೀರ್ಘದ ಅರ್ಥ. ಹರಿವಿಹಿ ಅಶ್ವೈಹಿ ಯುಕ್ತವಾದ ರಥದಲ್ಲಿ ಬರ್ತಾನೆ ಅಂತ ಉಳಿದವರೆಲ್ಲ ವ್ಯಾಖ್ಯಾನ ಮಾಡೇ ಇದ್ದಾರೆ. ಆ ವ್ಯಾಖ್ಯಾನದ ಜೊತೆಗೆ ಇಂದ್ರಿಯಾಭಿಮಾನಿ ದೇವತೆಗಳು ಎಲ್ಲರ ಜೊತೆಗೂಡಿ ಬಾ ಅಂತ ಅದರ ಅರ್ಥ. ಮತ್ತೆ ನಹ ಅಂದ್ರೆ ಅಸ್ಮಾಕಂ, ನಮ್ಮ, ಇಮಾ ಅಂದ್ರೆ ಇಮಾನಿ, ಈ ಬ್ರಹ್ಮಾಣಿ ವೇದ ಸ್ತೋತ್ರಗಳನ್ನ, ವೇದ ಮಹಾಭಾರತ ಉಪನಿಷತ್ತಿನಲ್ಲಿ ಬಂದಂತಹ ಮಾತುಗಳನ್ನ ನಾವೇನು ಉಪಯೋಗ ಮಾಡ್ತೇವೆ ಅಂತ ಸ್ತೋತ್ರಗಳನ್ನ ಉಪಶ್ರಣವಃ ಕೇಳು. ತೇ ಅಲಂಕೃತಿ, ನಾವು ಏನೇನೋ ವೇದ ಮಂತ್ರಗಳನ್ನೆಲ್ಲ ಹೇಳಿ ನಿನ್ನನ್ನು ಅಲಂಕರಿಸ್ತೇವೆ. ಹೂವು ಅಲಂಕಾರ ಮಾಡ್ತೇವೆ, ತುಳಸಿ ಅಲಂಕಾರ ಮಾಡ್ತೇವೆ, ಮತ್ತು ನಮ್ಮಲ್ಲಿರುವಂತಹ ಸುವರ್ಣಾಭರಣಗಳಿಂದ ನಿನ್ನನ್ನು ಅಲಂಕರಿಸ್ತೇವೆ. ಅದೆಲ್ಲ ಎಂಥ ಅಲಂಕಾರ? ನಾವು ಮಾಡುವುದೇನಿದೆ? ನಾವು ಯಾವುದಾದ್ರೂ ಶಾಸ್ತ್ರದ ಮಂತ್ರವನ್ನ ಅರ್ಥ ಸಮೇತವಾಗಿ ನಿನ್ನೆದುರಿಗೆ ಅರ್ಪಿಸಿದರೆ ಅದೇ ದೊಡ್ಡ ಅಲಂಕಾರ, ಅದೇ ನಾವು ನಿಮಗೆ ಮಾಡುವಂತಹ ದೊಡ್ಡ ಪೂಜೆ. ಅದನ್ನ ಬಿಟ್ಟು ಬೇರೆ ಅಲಂಕಾರವನ್ನು ಮಾಡಿ ಏನು ಉಪಯೋಗ? ಹಾಗೆ ಅಂತೇಳಿ ಮಾಡದೇ ಇರ್ಲಿಕ್ಕಾಗೋದಿಲ್ಲ. ಪ್ರತಿಮಾ ಪೂಜಾ ಅಂತ ಅನ್ನೋದು ನಮ್ಮಂಥ ಅಜ್ಞಾನಿಗಳಿಗೆ ಬೇಕೇ ಬೇಕು.
ಅಜ್ಞಃ ಅರ್ಚಯೇದೇವ ಅರ್ಚಾಯ ಅನ್ಯಥಾ ದೋಷವಾನ್ ಭವೇತ್. ಜ್ಞಸ್ತು ಅರ್ಚಯನ್ ಸುಗುಣವಾನ್ ಅನ್ಯಥಾ ದೋಷವಾನ್ ನತು ಅಂತ. ಅಜ್ಞರಾದವರು ಅರ್ಚಾಯಾಮ್ ಪ್ರತಿಮಾದಲ್ಲಿ ಪೂಜೆ ಮಾಡಲೇಬೇಕು. ಪ್ರತಿಮಾದಲ್ಲಿ ಪೂಜೆ ಮಾಡಿ ಆ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ ದೋಷವಿದೆ. ಇನ್ನ ತತ್ವಜ್ಞಾನ ಪಡೆದು ಅಪರೋಕ್ಷ ಜ್ಞಾನವನ್ನು ಪಡೆದಾದವನು ಪ್ರತಿಮಾ ಪೂಜೆ ಮತ್ತೆ ಮಾಡಿದರೆ ಅವನಿಗೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ, ಮಾಡದೆ ಹೋದ್ರೆ ದೋಷವೇನೂ ಇಲ್ಲ. ಹೀಗೆ ವರ್ಣನ ಇದೆ. ಅದರಿಂದ ಬೇರೆ ಅಲಂಕಾರವನ್ನು ನಾವು ಮಾಡಿ ಏನು ಉಪಯೋಗ? ವೇದ ಮಂತ್ರಗಳನ್ನ, ಶಾಸ್ತ್ರದ ಮಂತ್ರಗಳನ್ನ ಅರ್ಥ ಸಮೇತವಾಗಿ ನಿನ್ನೆದುರಿಗೆ ಪೂಜಾ ಕಾಲದಲ್ಲಿ ಇಡೀ ಜೀವನ ಯಜ್ಞದಲ್ಲಿ ನಾವು ಉಚ್ಚರಿಸುವುದೇ ಒಂದು ದೊಡ್ಡ ಅಲಂಕಾರ, ನಿನಗೆ ನಾವು ಮಾಡುವಂತಹ ಅಲಂಕಾರ. ಇದು ಹೀಗೂ ಅದಕ್ಕೆ ಅರ್ಥ ಆಗಬಹುದು. ಕಾತೆ ಅಲಂಕೃತಿ, ಕಾತೆ ಅಸ್ತಿ ಅಲಂಕೃತಿ. ನಿನಗೆ ಬೇರೆ ಏನು ಅಲಂಕಾರ ಇದೆ? ವೇದ ಮಂತ್ರ ಶಾಸ್ತ್ರ ಮಂತ್ರಗಳ ಪಠನವೇ ಅಲಂಕಾರ ಅಂತ ಒಂದರ್ಥ. ಇನ್ನೊಂದು, ಆ ಮಾತಿನ ಧ್ವನಿಯೇ ಆಗಿದೆ, ಏನು ಅದ್ಭುತವಾದ ಅಲಂಕಾರ ನಿಂದು ಅಂತ. ಏನು ಅಲಂಕಾರವಯ್ಯ ನಿನಗೆ, ಏನು ಅಲಂಕಾರ ಇದೆ ನಿನಗೆ, ಹೀಗೆಲ್ಲ ಅದಕ್ಕೆ ಅರ್ಥಗಳಾಗಬಹುದು. ಈಗಾಗಲೇ ಈಗ ನಿನ್ನನ್ನ ಎಷ್ಟೆಷ್ಟು ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಲಕ್ಷ್ಮಿಯಿಂದ ತೊಡಗಿ ಅನೇಕ ಜನ ಜ್ಞಾನಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ನಿನ್ನನ್ನು ಪೂಜಿಸಿಯೇ ಇದ್ದಾರೆ. ಆದ್ರಿಂದ ಅಂಥ ಸೊಬಗೆ ಎಂಥದ ನಿನ್ನದು? ನಾವು ನಿನಗೆ ಮಾಡುವಂತಹ ಅಲಂಕಾರ ಹೂವು, ತುಳಸಿ, ರತ್ನ, ಸುವರ್ಣಾದಿಗಳಿಂದ ಮಾಡುವ ಅಲಂಕಾರ ಇದ್ಯಾವ ಅಲಂಕಾರ ಅಂತ ಒಂದು ಧ್ವನಿ. ಇನ್ನೊಂದು, ಈಗಾಗಲೇ ನಿನಗೆ ಅವರೇನೊಂದು ಅಲಂಕಾರ ಮಾಡಿದ್ದಾರೆ, ಆ ಅಲಂಕಾರ ಎಷ್ಟು ಅದ್ಭುತವಾಗಿದೆ. ಕಾತೆ ಅಸ್ತಿ ಅಲಂಕೃತಿ. ನಾವು ಯಾವುದಾದೊಂದು ಮಹಾಭಾರತದ, ಭಾಗವತದ, ಮತ್ತೊಂದು ಯಾವುದೋ ವೇದವಾಕ್ಯಕ್ಕೆ ಒಂದೊಂದು ಅರ್ಥವನ್ನು ಕಂಡುಕೊಂಡೇವು. ನೀನು ಆ ಬ್ರಹ್ಮಾದಿಗಳಿಗೆ ಆ ಶಾಸ್ತ್ರವನ್ನೇನು ಉಪದೇಶಿಸಿದ್ದಿ, ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಆ ಮಂತ್ರಗಳನ್ನೇನು ಉಪದೇಶಿಸಿದ್ದಿ, ಅವರು ಅನೇಕ ಅರ್ಥಗಳನ್ನು ಕಂಡುಕೊಂಡು ನಿನ್ನ ಪೂಜಾ ಮಾಡ್ತಾರಲ್ಲ, ಆ ಅಲಂಕಾರ ಎಷ್ಟು ಅದ್ಭುತವಾದ ಅಲಂಕಾರ ಅದು ಅಂತ ಹೀಗೂ ಅದಕ್ಕೆ ಧ್ವನಿ ಆಗ್ಬೋದು. ಎರಡು ಥರದ್ದು ಇದು ಕನ್ನಡ, ಇಂಗ್ಲಿಷು ಎಲ್ಲಾ ಭಾಷೆಗಳಲ್ಲಿಯೂ ಏನು ಅಲಂಕಾರ ಇದು ಅಂದುಬಿಟ್ರೆ, ಇದೇ ಅಲಂಕಾರ ತುಚ್ಛವಾದ್ದು ಅಂತಲೂ ಧ್ವನಿ ಆಗಬಹುದು. ಇದೇನು ಅಲಂಕಾರ, ಎಂಥ ಅದ್ಭುತವಾದ ಅಲಂಕಾರ ಇದು ಅಂತಲೂ ಧ್ವನಿ ಆಗಬಹುದು. ಎರಡೂ ಇಲ್ಲಿ ಹೊಂದುತ್ತದೆ ಭಗವಂತನಿಗೆ. ಅದ್ಭುತವಾಗಿದೆ ಈ ಅಲಂಕಾರ ಅಂತ ವಿಸ್ಮಯವನ್ನ ತೋರಿಸ್ತಾ ಇದ್ದಾರೆ ವಸಿಷ್ಠ ಋಷಿಗಳಲ್ಲಿ. ಹಾಗಾದ್ರೆ ಈ ಧೃತಾತ್ಮ ಅಂದ್ರೆ ಏನರ್ಥ? ಧೃತ ಅಂದ್ರೆ ಧರಿಸಲ್ಪಟ್ಟದ್ದು ಅಂತ, ಆತ್ಮ ಅಂದ್ರೆ ಸ್ವರೂಪ ಅಂತ ಅರ್ಥ. ಇಲ್ಲಿ ಧೃತ ಅಂದ್ರೆ ನಾವು ಅಲಂ ಧೃತ ಅಂತ ಅರ್ಥ ಮಾಡ್ಕೊಳ್ಳೋಣ. ಧೃತ ಅಂದ್ರೆ ಧರಿಸಲ್ಪಟ್ಟದ್ದು. ನಾವು ನೀವು ಏನಾದ್ರೂ ಒಂದು ಬಟ್ಟೆಯನ್ನು ಧರಿಸಿದ್ರೆ, ಆಭರಣವನ್ನು ಧರಿಸಿದ್ರೆ ಅದನ್ನು ಬಹಳ ಪ್ರಯತ್ನ ಪಟ್ಟು ಚೆನ್ನಾಗಿ ಧರಿಸಬೇಕಾಗ್ತದೆ. ಬಹಳ ಅಷ್ಟೊಂದು ಮುತುವರ್ಜಿಯಿಂದ ಧರಿಸಿದ ಮೇಲೂ ಆ ಆಭರಣ, ಆ ಬಟ್ಟೆ, ಬರೇ ದಿರಿಸು ನಮಗೆ ಶೋಭೆಯನ್ನು ಕೊಡ್ತದೆ ಅಂತಿಲ್ಲ. ಯಾರೋ ಸುಮ್ಮನೆ ಹೊಗಳ್ತಾರೆ, ನಾವು ಹೊಗಳಿಸ್ಕೊಂಡು ಉಬ್ಬುತ್ತೀವಿ ಅಷ್ಟೇ. ಆದ್ರೆ ಅವನು ಧರಿಸಿದ ಅಲಂಕಾರ ಏನೇ ಧರಿಸಿದ್ರು ಅದೊಂದು ಅದ್ಭುತವೇ. ಅವನು ಪೀತಾಂಬರ ಧರಿಸಿದ್ರು, ಆಭರಣಗಳನ್ನು ಧರಿಸಿದ್ರು, ಹೂ ವನಮಾಲೆಯನ್ನು ಧರಿಸಿದ್ರು, ತುಳಸಿಯನ್ನು ಧರಿಸಿದ್ರು, ಶ್ರೀವತ್ಸವನ್ನು ಧರಿಸಿದ್ರು, ಎಲ್ಲವೂ ಅದ್ಭುತವೇ. ಆದ್ರಿಂದ ಭಗವಂತನ ವಿಷಯದಲ್ಲಿ ಧೃತ ಅಂದ್ರೆ ಅಲಂಧೃತ, ಚೆನ್ನಾಗಿ ಧರಿಸಲ್ಪಟ್ಟದ್ದು. ಅಲಂಧೃತವೇ ಅಲಂಕೃತ, ಅಲಂಕೃತವೇ ಅಲಂಕೃತ. ಅಲಂಕೃತ ಅಂದ್ರು ಅಲಂಕೃತ ಅಂದ್ರು ಒಂದೇ. ಆತ್ಮ ಅಂದ್ರೆ ಸ್ವರೂಪ, ಆ ಭಗವಂತನ ಸ್ವರೂಪವೇ ಅಲಂಧೃತ. ಆದ್ರಿಂದ ಅಲಂ ಅಂತ ಹೇಳಬೇಕಾಗೇ ಇಲ್ಲ ಭಗವಂತನ ವಿಷಯದಲ್ಲಿ. ನಮ್ಮನ್ನು ಯಾವುದೋ ಒಂದು ನಮ್ಮಂಥವ್ರದನ್ನ ಇಂಥ ಆಂಗಲ್ನಲ್ಲಿ ನೀವು ಸುಂದರವಾಗಿ ಕಾಣ್ತೀರಿ, ಹೀಗೆ ಸುಂದರವಾಗಿ ಕಾಣಿಸೋದಿಲ್ಲ, ಹೀಗೆ ನಿಲ್ಲಬೇಕು, ಹೀಗೆ ಮಾತನಾಡಬೇಕು, ಹೀಗೆ ನಗಬೇಕು ಅಂತೆಲ್ಲ ನಮಗೆ ಸಲಹೆ ಕೊಡೋರು ಇರ್ತಿರ್ತಾರೆ. ನಮ್ಮ ಬಾಡಿ ಲ್ಯಾಂಗ್ವೇಜ್ ತಿದ್ದೋರು ಇರ್ತಾರೆ. ಭಗವಂತ ಯಾವ ಕೋನದಲ್ಲಿ ನೋಡಿದ್ರು, ಯಾವ ಆಂಗಲ್ನಲ್ಲಿ ನೋಡಿದ್ರು, ಯಾವ ರೂಪದಲ್ಲಿ ನೋಡಿದ್ರು ಅವನು ಸುಂದರನೇ. ಅದಕ್ಕಾಗಿ ಅವನು ಧೃತಾತ್ಮ, ಧರಿಸಲ್ಪಟ್ಟ ಸ್ವರೂಪವುಳ್ಳವನು ಅಂದ್ರೆ ಸುಂದರವಾಗಿ ಧರಿಸಲ್ಪಟ್ಟ ಸ್ವರೂಪವುಳ್ಳವನು ಅಂತಲೇ ಅರ್ಥ. ಅದು ನಮಗೆ ಬೇರೆ ಬೇರೆ ಕಡೆ ವಪುಷ್ಮಾನ್, ಅಂಗನ ಇತ್ಯಾದಿ ಕಡೆಗಳಲ್ಲಿ ಕಂಡಿದೆ. ಈಗ ವಪುಷ್ಮಾನ್ ಅಂದ್ರೆ ಏನು? ಶರೀರವುಳ್ಳವನು ಅಂತ ಅರ್ಥ. ಅದಕ್ಕೆ ಸುಂದರವಾದ ಶರೀರವುಳ್ಳವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಪ್ರಶಸ್ತಂ ವಪುಹು ಅಸ್ಯ ಸಹ ಯಸ್ಯ ಸಹ ಸಹ ವಪುಷ್ಮಾನ್ ಅಂತ
ಕೋಶಗಳಲ್ಲಿ ಅರ್ಥ ಹೇಳ್ತಾರೆ, ಇದು ಪ್ರಸಿದ್ಧವೇ ಆಗಿದೆ. ಅಲ್ಲಿ ಪ್ರಶಸ್ತ ಅನ್ನೋ ಅರ್ಥದಲ್ಲಿ, ಶ್ರೇಷ್ಠ ಎಂಬ ಅರ್ಥದಲ್ಲಿ ಆ ಪ್ರತ್ಯಯ ಬಂದು ವಪುಷ್ಮಾನ್ ಅಂತ ರೂಪ ಆಗ್ತದೆ ಅಂತ ಎಲ್ಲ ಕಡೆ ವರ್ಣನೆ ಮಾಡ್ತಾರೆ. ಹಾಗೆ ಇಲ್ಲಿಯೂ ಕೂಡ ಭಗವಂತ ಅಲಂಧೃತ ಅಂದ್ರೆ ಅಲಂಧೃತ, ಚೆನ್ನಾಗಿ ಧರಿಸಲ್ಪಟ್ಟದ್ದು ಅಂತಲೇ ಅವನಿಗೆ ಅರ್ಥ ಆಗ್ತದೆ. ಆಮೇಲೆ ಮತ್ತೂ ಒಂದು ಶಬ್ದ ಇದೆ, ಅಂಗನ ಅಂತ. ಅಂಗನ ಅಂದ್ರೆ ಅಂಗಾಂಗಗಳು ಉಳ್ಳವಳು ಅಂತ ಅರ್ಥ. ಅಂಗಾಂಗಗಳು ಉಳ್ಳವಳು ಕುರೂಪಿ ಸ್ತ್ರೀಯೂ ಆಗಬಹುದು, ಸುಂದರ ಸ್ತ್ರೀಯೂ ಆಗಬಹುದು. ಆದರೆ ಪ್ರಶಸ್ತಾನಿ ಅಂಗಾನಿ ಯಸ್ಯಾಸ ಅಂಗನ ಅಂತ ಹೇಳ್ತಿರ್ತಾರೆ. ಸುಂದರವಾದಂತಹ ಅಂಗಾಂಗಗಳು ಉಳ್ಳವಳು ಯಾರೋ ಅವಳೇ ಈ ಅಂಗನ ಅಂತ ಅವಳನ್ನ ವರ್ಣನೆ ಮಾಡ್ತಾರೆ. ಹೀಗೆ ಧೃತಾತ್ಮ ಅನ್ನೋ ಶಬ್ದದಿಂದ, ಸರಳವಾಗಿ ಆ ಶಬ್ದದಿಂದಲೇ ಸುಂದರವಾಗಿ ಧರಿಸಲ್ಪಟ್ಟಂತಹ ಅಂಗಾಂಗಗಳುಳ್ಳವನು ಅನ್ನುವಂತಹ ಅರ್ಥ ಅಲ್ಲಿ ನಮಗೆ ಸಿಗ್ತದೆ. ನಾರಾಯಣ ವರ್ಮ ಆ ಭಗವಂತನನ್ನು ಹಾಗೆ ವರ್ಣನೆ ಮಾಡ್ತದೆ. ಯಥೈಕಾತ್ಮ್ಯಾಲ ಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯಾ ಧತ್ತೆ ಶಕ್ತಿ ಸ್ವಮಾಯಯ ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿ ಪಾತು ಸರ್ವೈಸ್ವರೂಪೈನಃ ಸದಾ ಸರ್ವತ್ರ ಸರ್ವಗಃ. ಆ ಸ್ವಯಂ ಭಗವಂತನೇ ಭೂಷಣ ಮತ್ತೆ ಆಯುಧ, ಭೂಷಣ ಅಂದ್ರೆ ಆಭರಣ, ಆಯುಧ ರೂಪವಾಗಿ ಆ ರೂಪಗಳನ್ನು ತಾಳಿ ತನ್ನ ಮಾಯೆಯಿಂದ, ತನ್ನ ಶಕ್ತಿಯಿಂದ, ತನ್ನ ಇಚ್ಛೆಯಿಂದ ಈ ಎಲ್ಲಾ ರೂಪಗಳನ್ನು ತಾಳ್ತಾನೆ. ಅಂಥ ತನ್ನ ಸ್ವರೂಪದಿಂದ ಅಭಿನ್ನವಾದಂತಹ ಆಯುಧಗಳನ್ನು ಧರಿಸ್ತಾನೆ, ಆಭರಣಗಳನ್ನು ಧರಿಸ್ತಾನೆ ಕೆಲವು ಬಾರಿ. ಇದೊಂದು ಅತ್ಯಂತ ಅದ್ಭುತವಾದ ಸತ್ಯ. ತೇನೇವ ಸತ್ಯಮಾನೇನ, ಈ ಸತ್ಯವನ್ನು ನಾವು ತಿಳಿದುಕೊಂಡ್ರೆ ಆ ಅಲಂಕಾರಗಳು, ಆಯುಧಗಳೆಲ್ಲ ಭಗವಂತನ ಚಿನ್ಮಯ ಶರೀರದಿಂದ ಅಭಿನ್ನವಾದದ್ದು, ಅಂಥದನ್ನು ಧರಿಸಿ ಅವನು ಕಂಗೊಳಿಸ್ತಾ ಇದ್ದಾನೆ ಅನ್ನೋ ಸತ್ಯವನ್ನು ನಾವು ತಿಳ್ಕೊಂಡ್ರೆ, ಪಾತು ಸರ್ವೈಸ್ವರೂಪೈನಃ, ತನ್ನ ಎಲ್ಲಾ ರೂಪಗಳಿಂದ, ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯವಾದ ಸಾವಿರಾರು ರೂಪಗಳಿಂದ ಸದಾ ಎಲ್ಲ ಕಡೆ, ಸದಾ ಯಾವಾಗಲೂ, ಸರ್ವತ್ರ ಎಲ್ಲ ಕಡೆ ಅವನು ಸರ್ವಜ್ಞ. ಹೇಗೆ ಕಾಪಾಡಬೇಕು ಅಂತ ಅವನಿಗೆ ಗೊತ್ತಿದೆ. ಹೇಗೆ ಕಾಪಾಡಬೇಕು ಅಂತ ಗೊತ್ತಿದೆ, ಯಾವ ರೂಪದಿಂದ ಕಾಪಾಡಬೇಕು ಅಂತ ಗೊತ್ತಿದೆ, ಎಲ್ಲಿ ಕಾಪಾಡಬೇಕು, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ ಕಾಪಾಡಬೇಕು ಅಂತ ಗೊತ್ತಿದೆ, ಎಲ್ಲವೂ ಅವನಿಗೆ ಗೊತ್ತಿದೆ. ಅಂತಹ ಭಗವಂತ ನಮ್ಮನ್ನು ಕಾಪಾಡಲಿ. ಸದಾ ಸರ್ವತ್ರ ಸರ್ವಗಃ, ಎಲ್ಲಾ ಕಡೆ ಅವನಿದ್ದಾನೆ, ಎಲ್ಲ ಕಾಲದಲ್ಲಿದ್ದಾನೆ. ಆ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾರೆ. ಆದ್ರಿಂದ ಈ ಧೃತಾತ್ಮ ಅನ್ನುವ ಶಬ್ದ ಸುಂದರವಾಗಿ ಧರಿಸಲ್ಪಟ್ಟ ಸ್ವರೂಪವುಳ್ಳವನು ಅಂತ ಹೇಳ್ತದೆ. ಅದನ್ನೇ ಈ ಬೃಹತಿ ಮಂತ್ರ ಖಾತೆ ಅಸ್ತಿ ಅಲಂಕೃತಿ, ಏನು ಅದ್ಭುತವಾದ ಅಲಂಕಾರ ನಿನ್ನದು ಅಂತ ಹೇಳ್ತಾ ಇದೆ. ಇದು ನನ್ನ ವ್ಯಾಖ್ಯಾನ. ಮತ್ತೆ ಈಗಾಗಲೇ ಭಗವಂತಾಚಾರ್ಯ ಹೇಳಿದ ಅರ್ಥ ನೋಡಿದ್ದೀವಿ. ಆ ಅರ್ಥ ಅಂತೂ ಇದ್ದೇ ಇದೆ, ಶ್ರೇಷ್ಠವಾದ ಅರ್ಥವೇ ಅದು. ಅಶ್ವಯುಕ್ತವಾದ ರಥದಲ್ಲಿ ಕೂತ್ಕೊಂಡು, ಧೃತ ಅಂದ್ರೆ ಅದರಲ್ಲಿ ಕುಳಿತುಕೊಂಡು, ವಾಹಿತಃ ಭಗವಂತನನ್ನ ಸಾಗಿಸಿಕೊಂಡು ಆ ಕುದುರೆಗಳು ಬರ್ತವೆ ನಮ್ಮ ಯಜ್ಞ ಮಂಟಪಕ್ಕೆ. ಆಪ್ನೋತಿ ಯಜ್ಞವಾಟಂ, ಯಜ್ಞವಾಟಕ್ಕೆ ಬರ್ತಾನೆ. ಮತ್ತೆ ಹವಿಸ್ಸನ್ನ ಆದತ್ತೆ ಸ್ವೀಕಾರ ಮಾಡ್ತಾನೆ. ಅತ್ತಿ ಅದನ್ನು ಅನುಭವಿಸ್ತಾನೆ. ಅಂದ್ರೆ ಶೃಣೋತಿ ಸ್ತೋತ್ರಾಣಿ, ನಾವು ಕೊಟ್ಟಂತಹ ಹವಿಸ್ಸುಗಳನ್ನು ಸ್ವೀಕಾರ ಮಾಡ್ತಾನಲ್ಲದೆ ನಾವು ಹೇಳಿದ ವೇದ ಮಂತ್ರಗಳನ್ನು ಅವನು ಕೇಳ್ತಾನೆ ಕೂಡ. ಆದ್ರಿಂದ ಅವನು ಧೃತಾತ್ಮ ಅಂತಾರೆ ಭಗವಂತಾಚಾರ್ಯರು. ಯಾಕೆಂದ್ರೆ ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೀತಿ ಭಣ್ಯತೆ. ಅವನು ಆ ಭಗವಂತ ಆತ್ಮ. ಯಾಕೆಂದ್ರೆ ಯಚ್ಚ ಆಪ್ನೋತಿ, ಅವನು ಈ ಯಜ್ಞ ಮಂಟಪಕ್ಕೆ ಬರ್ತಾನೆ. ಅದೆಲ್ಲ ಇದೆ ನೋಡಿ ಆತ್ಮ ಅನ್ನೋ ಶಬ್ದದಲ್ಲೇ. ಆತ್ಮ ಅನ್ನೋ ಶಬ್ದಕ್ಕೆ ಮಹಾಭಾರತ ಹೇಳಿರುವಂತಹ ಅರ್ಥ ಅದು. ಆಪ್ನೋತಿ ಯಜ್ಞವಾಟಕ್ಕೆ, ಯದ್ ಆದತ್ತೆ ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ, ಎಚ್ಚ ಅತ್ತಿ ವಿಷಯಗಳನ್ನು ಸ್ವೀಕಾರ ಮಾಡ್ತಾನೆ. ವಿಷಯ ಅಂದ್ರೆ ನಾವು ಹೇಳುವಂತಹ ಸ್ತೋತ್ರಗಳನ್ನು ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಆತ ಧೃತಾತ್ಮ, ಕುದುರೆಗಳಿಂದ ಹೂಡಲ್ಪಟ್ಟ ರಥದಲ್ಲಿ ಕುಳಿತು ಬರುವಂತಹ ಆತ್ಮ ಅಂತ ಈ ಮಂತ್ರಕ್ಕೆ ಅದು ತುಂಬಾ ಸಂವಾದಿಯಾಗಿದೆ.
ಈ ಐತರೇಯ ಉಪನಿಷತ್ನಲ್ಲಿ ಅಥ ದೇವರತಃ ತಸ್ಯ ವಾಗುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗೃಹೀತ ತದಯಂ ಪ್ರಾಣೋಧಿತಿಷ್ಠತೆ ಅಂತ ವೇದ ಮಂತ್ರ ಇದೆ. ನಮ್ಮ ಈ ಶರೀರ ಅನ್ನೋದೇ ಒಂದು ಭಗವಂತನ ರಥ. ಅದರಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಾದಂಥ, ಅದರಲ್ಲಿಯೂ ಕಿವಿಗೆ ಅಭಿಮಾನಿಗಳಾದಂಥ ಚಂದ್ರ ಮತ್ತು ರೋಹಿಣಿಯರು 2 ಕುದುರೆಗಳು, ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿಗಳಾದಂಥ ಸೂರ್ಯ ಮತ್ತು ಸಂಜ್ಞೆಯರು 2 ಕುದುರೆಗಳು. ಅದಕ್ಕೆ ಪಾರ್ವತೀ ದೇವಿಯೇ ಹಗ್ಗವಾಗಿದ್ದಾಳೆ. ವಾಗಭಿಮಾನಿನಿಯಾದ ಪಾರ್ವತೀ ದೇವಿಯೇ ಅದಕ್ಕೆ ಹಗ್ಗವಾಗಿದ್ದಾಳೆ. ಮನೋಭಿಮಾನಿಯಾದಂಥ ರುದ್ರನೇ ಅದಕ್ಕೆ ಸಾರಥಿಯಾಗಿದ್ದಾನೆ. ಅಂತಹ ರಥವನ್ನು ಪ್ರಾಣಶಬ್ದವಾಚ್ಯನಾದ ಈ ಭಗವಂತ ಮತ್ತೆ ಅವನ ಬಳಿಕ ಪ್ರಾಣಶಬ್ದವಾಚ್ಯನಾದ ಪ್ರಾಣ ಇವರಿಬ್ಬರು ಏರಿ ಬರ್ತಾ ಇದ್ದಾರೆ ಅಂತಿದೆ. ಅದನ್ನ ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಹರಿವಿಹಿ ಅಂದ್ರೆ ಅದು ಬಹುವಚನ. ಅದು ಹರಿ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು, ಚಂದ್ರ, ರೋಹಿಣಿ, ಸೂರ್ಯ ಮತ್ತು ಸಂಜ್ಞಾ, ಈ 4 ಜನರನ್ನು ಅಲ್ಲಿ ಇಟ್ಕೊಳ್ಬೇಕು. ಅದಲ್ಲದೆ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಇಟ್ಕೊಳ್ಬಹುದು. ಭಗವಂತನೇ ಭಾವಾರ್ಥ ನೋಡೋಣ. ಇಂದ್ರಿಯಾಭಿಮಾನಿ ದೇವತೆಗಳು ಒಡಗೂಡಿ ಬೇಗ ಬಾ. ಇಂದ್ರಿಯಾಭಿಮಾನಿ ದೇವತೆಗಳಾದ ಸಪತ್ನೀಕರಾದ ಸೂರ್ಯಚಂದ್ರರಿಂದ ಕೂಡಿದಂತಹ ದೇಹವೆಂಬ ರಥದಲ್ಲಿ ಕುಳಿತು ಬೇಗ ಬಾ. ನಮ್ಮ ಈ ಜೀವನವೆಂಬ ಯಜ್ಞದಲ್ಲಿ ನೀನು ಸನ್ನಿಹಿತನಾಗಿ ನಮ್ಮನ್ನು ಸಂತೋಷಪಡಿಸು. ನಾವು ಮಾಡುವಂತಹ ಸ್ತೋತ್ರಗಳನ್ನು ಕೂಡ ಕೇಳು. ರಥವನ್ನು ಏರಿ ಬರುವಂತಹ ಮತ್ತೆ ನಮ್ಮ ಸ್ತೋತ್ರ ಪ್ರವಚನಗಳನ್ನು ಕುಳಿತು ಕೇಳುವಂಥ ನಿನ್ನ ಸೊಬಗು, ಅದನ್ನು ನಾನೇನಂತ ಬಣ್ಣಿಸಲಿ ಅಂತ ಹೇಳ್ತಾ ಇದ್ದಾರೆ ಋಷಿ. ಒಂದು ಸಂಸ್ಕೃತದ ಸುಭಾಷಿತ ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ಕೇಯೂರಾಣಿ ನಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾಹ ವಾಣ್ಯೇಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಅಂತ. ಮನುಷ್ಯ ಕೇಯೂರ, ಕುಂಡಲ, ಕಿರೀಟ, ಆಭರಣ, ಕಾಲಂದುಗೆ ಏನೇನೂ ಧರಿಸಬಹುದು. ಆದರೆ ಅದು ಯಾವುದೂ ಕೂಡ ನಮ್ಗೆ ಅಲಂಕಾರವೇ ಅಲ್ಲ. ಅದೇನು ಶ್ರೇಷ್ಠವಾದ ಅಲಂಕಾರ ಅಲ್ಲ ಅದು. ಹಾಗಾದ್ರೆ ಇನ್ಯಾವುದು ಶ್ರೇಷ್ಠವಾದ ಅಲಂಕಾರ ಅಂದ್ರೆ ವಾಣಿ ಏಕ, ಯಾ ಸಂಸ್ಕೃತ ಸುಸಂಸ್ಕೃತವಾದಂತಹ ಒಂದು ಮಾತೇನಿದೆ, ಆ ಮಾತೇ ಒಂದು ದೊಡ್ಡ ಅಲಂಕಾರ. ವಾಣ್ಯೇಕ ಸಮಲಂಕರೋತಿ ಪುರುಷಂ. ಆ ಸುಂದರವಾದಂತಹ ಮಾತು, ಸುಸಂಸ್ಕೃತವಾದಂತಹ ಶಾಸ್ತ್ರ ಗರ್ಭಿತವಾದಂತಹ ಮಾತಿದ್ರೆ ಅದೇ ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣ ಅಂತ ಹೇಳ್ತದೆ ಆ ಸುಭಾಷಿತ. ನನಗೆ ಆ ಸುಭಾಷಿತ ಈಗ ನೆನಪಿಗೆ ಯಾಕೆ ಬರ್ತಿದೆ ಅಂದ್ರೆ, ಕೇಯೂರಾಣಿ ನಭೂಷಯಂತಿ ಪುರುಷಂ, ಆ ಆಭರಣಗಳು ನಮ್ಮನ್ನ ಸಂತೋಷಪಡಿಸುವುದು, ನಮ್ಮನ್ನ ಅಲಂಕರಿಸುವುದಿಲ್ಲ ಅಂತ ಬಂತಲ್ಲ, ನಮ್ಮನ್ನ ಅಲಂಕರಿಸುವುದಿಲ್ಲ ಅಂತ ಮಾತ್ರ ಅಲ್ಲ, ಭಗವಂತನಿಗೆ ನಾವು ತೊಡಿಸುವಂತಹ ಕೇಯೂರಗಳು, ಕುಂಡಲಗಳು, ಮಕರ ಕುಂಡಲ, ಕಿರೀಟ, ಮತ್ತೆ ಒಡ್ಯಾಣ, ಕಾಲಂದುಗೆ, ಇವುಗಳೆಲ್ಲದರಿಂದ ಏನಾಗಬೇಕಾಗಿದೆ? ಪುರುಷ ಅಂದ್ರೆ ಅಲ್ಲಿ ಆ ಪುರುಷನೂ ಹೌದು, ನಮ್ಮ ಒಳಗಿರುವಂತಹ ಪುರುಷ ಅವನು. ನಾವು ಅಲಂಕಾರ ಮಾಡ್ಕೊಳ್ತೇವಲ್ಲ, ನಮ್ಮ ಒಳಗಿರುವಂತಹ ಭಗವಂತನಿಗೆ ನಾವು ಮಾಡಿಸುವಂತಹ ಒಂದು ಅಲಂಕಾರ. ಆ ಭಗವಂತನಿಗೆ ಒಳಗಿರುವಂತಹ ಪುರುಷನಿಗೆ ನಾವು ಮಾಡುವಂತಹ ಅಲಂಕಾರ ಏನದು? ಕೇಯೂರ, ಕುಂಡಲ ಇತ್ಯಾದಿಗಳು ದೊಡ್ಡ ಅಲಂಕಾರ ಅಲ್ಲ. ಸುಸಂಸ್ಕೃತವಾದಂತಹ ಶಾಸ್ತ್ರಾರ್ಥ ಗರ್ಭಿತವಾದಂತಹ ಮಹಾಭಾರತ, ಭಾಗವತ, ವೇದಾದಿಗಳಿಂದ ಗರ್ಭಿತವಾದಂತಹ ಒಂದು ವಾಣಿ ಏನಿದೆ, ಆ ವಾಣಿಯೇ ಭಗವಂತನನ್ನು ಅಲಂಕರಿಸ್ತದೆ ಅಂತ ಮಾತಿನ ಅರ್ಥ. ಹಾಗಾದ್ರೆ ಭಗವಂತನಿಗೆ ಸಂತೋಷ ಕೊಡ್ತದೆ. ಭಗವಂತನಿಗೆ ನಾವು ಹೂವು, ತುಳಸಿ ಇತ್ಯಾದಿಗಳನ್ನ ಅರ್ಪಿಸುವಾಗ ಅಂಥ ಮಂತ್ರಗಳನ್ನು ಹೇಳಬೇಕು. ಅದೇ ಭಗವಂತನಿಗೆ ದೊಡ್ಡ ಅಲಂಕಾರ. ಮತ್ತೆ ಆ ಮಾತು ಭಗವಂತನಿಗೆ ಅಲಂಕಾರ, ಆ ಮಾತಿಗೆ ಭಗವಂತ ಅಲಂಕಾರ ಅಂತನೂ ತಿಳ್ಕೊಳ್ಬೇಕು. ಭಾಗವತದಲ್ಲಿ ಭೂತೈರ್ ಮಹದ್ಭಿರಿಯ ಇಮಾ ಪುರೋ ವಿಪುಹೋ ನಿರ್ಮಾಯ ಶೇತೆ ಯದಮೀಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕ ಸೋಲಂಕೃಷಿಷ್ಟ ಭಗವಾನ್ ವಚಾಂಸಿಮೆ ಅಂತ ಒಂದು ಶ್ಲೋಕ ಶುಕಾಚಾರ್ಯರು ಹೇಳಿದ್ದಿದೆ. ನಮ್ಮ ಶರೀರದಲ್ಲಿದ್ದಾನವನು, ಶರೀರದಲ್ಲಿದ್ದು ಎಲ್ಲಾ ಥರದ ಭೋಗಗಳನ್ನು ಎಲ್ಲ ಇಂದ್ರಿಯಗಳಿಂದ, ಮನಸ್ಸಿನಿಂದ ಭೋಗ ಮಾಡುವವನು ಅವನೇ, ನಮ್ಮನ್ನ ಪ್ರೇರಿಸುವವನು ಕೂಡ ಅವನೇ ಆಗಿದ್ದಾನೆ. ಸಹ ಅಲಂಕೃಷಿಷ್ಟ ಭಗವಾನ್ ವಚಾಂಸಿಮೆ, ಆ ಭಗವಂತ ನನ್ನ ಮಾತುಗಳನ್ನು ಅಲಂಕರಿಸಲಿ. ನನ್ನ ಮಾತಿನಲ್ಲಿ ಒಂದು ಶಾಸ್ತ್ರಾರ್ಥ ಹುದುಗಿದ್ರೆ, ಅದಕ್ಕೊಂದು ಸೌಂದರ್ಯ ಇದ್ರೆ,
ಅದು ಕೇಳುವವರಿಗೆ ಸಂತೋಷ ಕೊಡ್ತದೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಆ ಭಾಗವತದ ಮಾತಿಗೆ ವಿಜಯಧ್ವಜರು ಮತ್ತೆ ಯಾದವಾರ್ಯರು. ಹೀಗೆ ಅಂಥ ಸುಂದರವಾದ ಒಂದು ಮಂತ್ರ ಭಗವಂತನಿಗೆ ಅಲಂಕಾರ. ಆ ಮಂತ್ರಕ್ಕೆ ಭಗವಂತನೇ ಅಲಂಕಾರ. ಯಾಕೆಂದ್ರೆ ಆ ಮಂತ್ರ ಅಂದ್ರೆ ಮಂತ್ರಾಭಿಮಾನಿನಿಯಾದಂಥ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಆ ಭಗವಂತನೇ ದೊಡ್ಡ ಅಲಂಕಾರ. ಭರ್ತಾನಾಮ ಪರಂ ನಾರ್ಯಾಹ ಭೂಷಣಂ ಭೂಷಣ ಇರ್ವಿನ ಅಂತ ಹೇಳ್ತಾರೆ. ಸ್ತ್ರೀಗೆ ಬೇರೆ ಯಾವ ಅಲಂಕಾರ ಇರಲಿ ಬಿಡ್ಲಿ, ಗಂಡ ಅನ್ನುವುದೇ ಒಂದು ಅತ್ಯಂತ ಶ್ರೇಷ್ಠವಾದ ಅಲಂಕಾರ. ಅದೆಲ್ಲ ಈ ಜಗತ್ತಿನಲ್ಲಿ ಬೇರೆ ಯಾವುದೇ ಒಬ್ಬ ಸ್ತ್ರೀ, ಅವಳ ಗಂಡ ಇವರೆಲ್ಲರಿಗೂ ಹೊಂದುವುದಕ್ಕಿಂತ ಲಕ್ಷ್ಮೀದೇವಿ ಏನಿದ್ದಾಳೆ ನಾರಿ, ಅವಳೇ ಅಲ್ಲಿ ಆ ವಾಗಭಿಮಾನಿನಿ. ನನ್ನ ಮಾತುಗಳನ್ನು ಅಲಂಕರಿಸಲಿ ಅಂದ್ರೆ ನಾನೇನು ಮಹಾಭಾರತ ಭಾಗವತ ವೇದಾದಿಗಳನ್ನ ಹೇಳ್ತಾ ಇದ್ದೇನೆ, ಆ ಮಾತಿನಲ್ಲಿ ಅವಳೇ ಅಭಿಮಾನಿನಿಯಾಗಿದ್ದಾಳೆ. ಅವಳನ್ನ ಆ ಭಗವಂತ ಅಲಂಕರಿಸಬೇಕು, ಇವಳು ಅವನನ್ನು ಅಲಂಕರಿಸಬೇಕು ಅಂತ ಒಂದು ಅದ್ಭುತವಾದಂತಹ ದಾಂಪತ್ಯ ಅವರಿಬ್ಬರದು. ಗಂಡ ಹೆಂಡದ್ರಿಬ್ಬರು ಕೂಡ ಪರಸ್ಪರರು ಅಲಂಕಾರ ರೂಪರಾಗಿದ್ದಾರೆ. ಇವನು ಅವಳ ಸೊಬಗನ್ನು ಹೆಚ್ಚಿಸಿದ್ದಾನೆ, ಅವಳು ಇವನ ಸೊಬಗನ್ನು ಹೆಚ್ಚಿಸಿದ್ದಾಳೆ. ವಸ್ತುತಃ ಭಗವಂತನೇ ಅವಳಿಗೆ ಸೊಬಗನ್ನು ಹೆಚ್ಚಿಸಿದ್ದಾನೆ, ಅವನಿಗೆ ಬೇರೆ ಯಾರ ಸೊಬಗು ಕೂಡ ಬೇಕಾಗಿಲ್ಲ. ಆದ್ರಿಂದ ಏನು ಅದ್ಭುತವಾದ ಅಲಂಕಾರ ನಿನ್ನದು, ಕಾತೇ ಅಷ್ಟೇ ಅಲಂಕೃತಿ, ನಿನ್ನ ಅಲಂಕಾರವನ್ನ ನಾನೇನಂತ ಬಣ್ಣಿಸಬೇಕು ಅಂತ ಆ ಅದ್ಭುತವನ್ನ, ಒಂದು ಆಶ್ಚರ್ಯವನ್ನ, ವಿಸ್ಮಯವನ್ನ ತೋರಿಸ್ತಾ ಇದ್ದಾರೆ ವಸಿಷ್ಠ ಋಷಿಗಳಲ್ಲಿ. ಧೃತಾತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಬ್ರಹ್ಮಾದಿ ಜೀವಾತ್ಮರನ್ನ ಧರಿಸಿರುವವನು ಅಂತ ಅರ್ಥ. ಹಾಗೆ ಪೋಷಿಸ್ತಾ ಇರುವವನು ಅಂತನೂ ಅರ್ಥ ಆಗ್ತದೆ. ಆತ್ಮ ಅಂದ್ರೆ ಪರಮಾತ್ಮನೂ ಹೌದು. ಮತ್ತೆ ಆ ಶ್ಲೋಕವೇ ಒಂದು ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಹೇಳ್ತದೆ: ಆತ್ಮೇತಿ ಪರಮಾತ್ಮಾಚ ವಿರಿಂಚಾಪಿ ಕಥ್ಯತೆ ವಾಯುರ್ ಮನಶ್ಚ ದೇಹಶ್ಚ ಸ್ವಯಮಿತ್ಯಪಿ ಕುತ್ರಚಿತ್ ಅಂತ. ಈ ಆತ್ಮ ಅಂದ್ರೆ ಪರಮಾತ್ಮ, ಚತುರ್ಮುಖ ಬ್ರಹ್ಮ, ವಾಯು ಮತ್ತೆ ಮನಸ್ಸು ಕೂಡ. ಹೀಗೆ ಮನಸ್ಶಬ್ದ, ಆತ್ಮ ಶಬ್ದಕ್ಕೆ ವಾಯು, ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಇದೆ. ಮತ್ತೆ ಮನಸ್ಸು ಅಂತ ಅರ್ಥ ಇರೋದ್ರಿಂದನೇ ರಘುನಾಥ ಸ್ವಾಮಿಗಳು ಧೃತಾತ್ಮ ಅಂದ್ರೆ ಮನಸ್ಸನ್ನಿಟ್ಟು ಯಜ್ಞಕ್ಕೆ ಬರ್ತಾನೆ ಅಂತ ಅರ್ಥ ಮಾಡಿರೋದು. ಧೃತಾತ್ಮ ಅನ್ನೋದಕ್ಕೆ ಧೃತಃ ಆತ್ಮ ಯಸ್ಮಿನ್ ಸಹ ಅಂತ ಕೂಡ ಒಂದು ಹೀಗೆ ಅರ್ಥವನ್ನ ಮಾಡಿದ್ದಾರೆ. ಯಾಕೆ ಹಾಗೆ ಅಂತಂದ್ರೆ, ಈ ಭಗವಂತನನ್ನ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ವರ್ಣನೆ ಮಾಡ್ತಾರೆ. ಸಹ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಇತಿ ಸ್ವೇ ಮಹಿಮ್ನಿ. ಅವನು ತನ್ನ ವೈಭವಕ್ಕಾಗಿ ಮತ್ತಾರನ್ನು ಕೂಡ ಅವಲಂಬಿಸಬೇಕಾಗಿಲ್ಲ. ಎಲ್ಲವೂ ಕೂಡ ಅವನ ಮಹಿಮೆ, ಎಲ್ಲವೂ ಕೂಡ ಅವನನ್ನೇ ಅವಲಂಬಿಸಿಕೊಂಡಿರುವುದು ಅಂತ ಅಲ್ಲಿ ವರ್ಣನೆ ಇದೆ. ಅದಕ್ಕಾಗಿ ಯಸ್ಮಿನ್ ಯಾರಲ್ಲಿ ಅಂದ್ರೆ ತನ್ನಲ್ಲಿ, ಆತ್ಮ ತನ್ನ ವೈಭವವು, ತನ್ನ ವ್ಯಕ್ತಿತ್ವವು ಧೃತಃ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಆದ್ರಿಂದ ಅವನನ್ನ ಧೃತಾತ್ಮ ಅಂತ ಹೇಳ್ತಾರೆ. ಧೃತಾತ್ಮ ಎಂಬ ಶಬ್ದದಿಂದ ಹೀಗೆ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅನ್ನೋದನ್ನ ನಾವು ನೆನಪಿಸ್ಕೋಬೇಕು. ಆತ್ಮ ಅಂದ್ರೆ ಸ್ವಭಾವ ಅಂತ ಕೂಡ ಅರ್ಥ ಇದೆ. ಧೃತಃ ಆತ್ಮ ಅಂದ್ರೆ ಸ್ವಭಾವ ಏನ ಸಹ ಧೃತಾತ್ಮ. ಯಾರು ನಮ್ಮೆಲ್ಲದ ಸ್ವಭಾವವನ್ನ ಧೃತ ನಿಯಂತ್ರಿಸ್ತಾ ಇದ್ದಾನೋ ಅದಕ್ಕಾಗಿ ಆತನನ್ನ ಸ್ವಭಾವ ಅಂತ ಹೇಳಬೇಕು ಅಂತ. ಆತ್ಮ ಯತ್ನಃ ಧೃತಿ ಬುದ್ಧಿ ಸ್ವಭಾವೋ ಬ್ರಹ್ಮ ವರ್ಷಮಚ. ಆತ್ಮ ಎಂಬ ಶಬ್ದಕ್ಕೆ ಬುದ್ಧಿ, ಸ್ವಭಾವ ಅನ್ನೋ ಅರ್ಥವನ್ನು ಕೂಡ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಆದ್ರಿಂದ ನಮ್ಮ ಕರ್ತೃತ್ವ, ನಮ್ಮಲ್ಲಿ ಏನಾದರೂ ಯಾವುದಾದ್ರೂ ಒಂದು ಕ್ರಿಯೆಯನ್ನು ಕುರಿತು ನಾವು ಕರ್ತೃಗಳಾಗಿದ್ರೆ, ಮತ್ಯಾವುದಕ್ಕಾದ್ರೂ ನಾವು ಕರಣ, ಇನ್ಸ್ಟ್ರೂಮೆಂಟ್ ಆಗಿದ್ರೆ, ನಮ್ಮ ಸ್ವಭಾವ ಇತ್ಯಾದಿ ಸಕಲವೂ ಕೂಡ ಯತ್ಪ್ರಸಾದಾದಿಮೇ ಸಂತಿ, ಭಗವಂತನ ಅನುಗ್ರಹದಿಂದ ಇವೆ ನ ಸಂತಿ ಅದುಪೇಕ್ಷೆಯ, ಅವನಿಲ್ಲದೆ ಹೋದ್ರೆ ಯಾವುದೂ ಕೂಡ ಇಲ್ಲ ಅಂತ ಪೈಂಗಿ ಶ್ರುತಿ ಹೇಳ್ತದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದ್ ಅನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ ಭಾಗವತವೂ ಕೂಡ ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ, ಆತ್ಮ ಅಂದ್ರೆ ಜೀವ ಅಂತನೂ ಅರ್ಥ ಇದೆ. ಇವೆಲ್ಲವೂ ಕೂಡ ಆ ಭಗವಂತನಿಂದ ಧರಿಸಲ್ಪಟ್ಟಿದೆ, ನಿಯಮಿಸಲ್ಪಟ್ಟಿದೆ ಅಂತ ವರ್ಣನೆ ಮಾಡ್ತಾರೆ. ಇವೆಲ್ಲ ಧೃತಾತ್ಮ ಎಂಬ ಶಬ್ದಕ್ಕೆ ಅರ್ಥ ಆಗಬಹುದು. ಧೃತಾಹ ಸಜ್ಜನೇಶು
ಭೃತಾಹ ಆತ್ಮಾನಃ ಬುದ್ಧಿ ಧೃತಿ ಯತ್ನಾಹ ಏನ ಸಹ ಧೃತಾತ್ಮ. ಆತ್ಮ ಅಂದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಇರಬೇಕಾದಂಥ ಬುದ್ಧಿ ಅಂದ್ರೆ ಸದ್ಬುದ್ಧಿ, ಮತ್ತೆ ಪ್ರಯತ್ನ ಅಥವಾ ಧೈರ್ಯ, ಇವು ಎಲ್ಲವೂ ಕೂಡ ಆತ್ಮ ಎಂಬ ಶಬ್ದಕ್ಕೆ ಅರ್ಥ. ಅವೆಲ್ಲವನ್ನೂ ಇವನೇ ಧರಿಸಿ ಪೋಷಿಸಬೇಕಾದವನು. ಆದ್ರಿಂದ ನಮ್ಮ ವ್ಯಕ್ತಿತ್ವದ ಪೋಷಣೆಗಾಗಿ, ವ್ಯಕ್ತಿತ್ವ ಯಾವತ್ತಾದರೂ ಅದರ ಮೂಲಭೂತ ಗುಣಗಳನ್ನು ಕಳೆದುಕೊಂಡು ಘಾಸಿಗೊಳಗಾಗಿದ್ರೆ ಆ ಭಗವಂತನನ್ನು ಈ ರೀತಿಯಾಗಿ ಸ್ತುತಿಸಬೇಕು, ಧೃತಾತ್ಮ ಎಂಬುದಾಗಿ. ಧೃತಾತ್ಮ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನೂ ಅರ್ಥಗಳನ್ನು ಹೇಳಲಿಲ್ಲ. ಮುಂದೆ ಶಾಂಕರ ಭಾಷ್ಯದಲ್ಲಿ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಜನ್ಮಾದಿರಹಿತನಾದ್ದರಿಂದ ತನ್ನ ಸ್ವರೂಪವನ್ನು ಏಕರೂಪವಾಗಿ ಧರಿಸಿದವನು, ಒಂದೇ ರೀತಿಯಾಗಿರುವುದರಿಂದ ಅವನು ಧೃತಾತ್ಮ ಅಂತ ಹೇಳಬೇಕು. ನಮ್ಮದು ಸ್ವರೂಪ ಬೇರೆ ಬೇರೆ ರೂಪಗಳನ್ನು ತಾಳುವುದರಿಂದ ನಾವು ಧೃತಾತ್ಮರಲ್ಲ, ಅವನು ಹೀಗೆ ಧೃತಾತ್ಮ. ಕೆಲವು ಬೇರೆ ವ್ಯಾಖ್ಯಾನಕಾರರು ಧೃತಾತ್ಮ ಅಂದ್ರೆ ಧೀರ, ಆತ್ಮ ಸಂಯಮ ಇದ್ದವನು, ಎಲ್ಲಾ ಚೇತನಗಳನ್ನು ಧರಿಸಿ ಪೋಷಿಸುವವನು ಅಂತ ಹೀಗೆಲ್ಲ ಅರ್ಥವನ್ನು ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಎಲ್ಲಾ ಆತ್ಮಗಳನ್ನು ಧರಿಸಿರುವವನು ಅಂತ ಅರ್ಥವನ್ನು ಹೇಳ್ತಾರೆ. ಏನ ಆತ್ಮಾನಃ ಧೃತಾಹ ನಿತ್ಯಂ ಸಹ ಧೃತಾತ್ಮ ಇತಿ ಕೀರ್ತ್ಯತೆ ಅಂತ ಅವರ ಧೃತಾತ್ಮ ಶಬ್ದದ ಒಂದು ಸಂಗ್ರಹ ಆ ಶ್ಲೋಕದಲ್ಲಿ ಕಾಣಿಸ್ತದೆ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಧೀರವಾದ ಮನಸ್ಸಿದ್ದವನು, ಜೀವಗಳನ್ನ ಧರಿಸಿರುವವನು ಇತ್ಯಾದಿಗಳನ್ನು ಅರ್ಥವನ್ನು ಹೇಳ್ತಾರೆ. ಮತ್ತೆ ಋಷಿಗಳಿಂದ ಮನಸ್ಸಿನಲ್ಲಿ ಧರಿಸಲ್ಪಟ್ಟವನು ಅನ್ನೋ ಅರ್ಥವನ್ನು ಅವರು ಹೇಳ್ತಾರೆ. ಧೃತಾತ್ಮ ಅಂದರೆ ಧೀರ ಮನಃ, ಧೃತಾಹ ಆತ್ಮಾನಃ ಜೀವಾಹ ಏನ ಧೃತಃ ಆತ್ಮ ಮನೋ ಋಷಿಭಿ ಯಸ್ಮಿನ್. ಯಾವ ಋಷಿಗಳು ತಮ್ಮ ಆತ್ಮವನ್ನ ಅಂದ್ರೆ ತಮ್ಮ ಮನಸ್ಸನ್ನ ಈ ಭಗವಂತನಲ್ಲಿಯೇ ತೊಡಗಿಸಿರ್ತಾರೋ ಆ ಭಗವಂತನನ್ನ ಧೃತಾತ್ಮ ಎಂಬುದಾಗಿ ಹೇಳಬೇಕು ಅಂತ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ. ಹೀಗೆ ಧೃತಾತ್ಮ ಅನ್ನೋ ಶಬ್ದದ ವಿವರವನ್ನು ನೋಡಿದ್ದೇವೆ. ನಮ್ಮ ಜೀವಮಾನದಲ್ಲಿ ನಮಗೆ ಬೇಕಾದಂಥ ಮನಸ್ಸು, ಬುದ್ಧಿ, ಉತ್ಸಾಹ, ಸ್ಥೈರ್ಯ, ಧೈರ್ಯ ಇತ್ಯಾದಿ ಎಲ್ಲವನ್ನೂ ಕೂಡ ನಮಗೆ ಆ ಧೃತಾತ್ಮ ಎಂಬ ಶಬ್ದದ ಅನುಸಂಧಾನ ಕೊಡುತ್ತದೆ. ಅದಲ್ಲದೆ ಆ ಭಗವಂತನ ಸ್ವರೂಪ ಅದು ಸಕಲ ಸದ್ಗುಣ ಪರಿಪೂರ್ಣ ಆದ್ದರಿಂದ, ಸಕಲ ಸಮೋಹಕ ಆದ್ದರಿಂದ ಆ ಭಗವಂತನ ಒಂದು ಸೊಬಗನ್ನು ಕೂಡ ಅದು ತಿಳಿಸ್ತದೆ. ಬೃಹತಿ ಮಂತ್ರವು ಕೂಡ ಹಾಗೆ ಆ ಭಗವಂತನಿಗೆ ನಾವು ಮಾಡುವ ಅಲಂಕಾರಗಳಿಂದ ಏನಾಗಬೇಕಾಗಿದೆ ಅನ್ನೋ ಅರ್ಥವನ್ನು ಹೇಳ್ತದೆ. ಹಾಗೆ ಎಂಥ ಅದ್ಭುತವಾದ ಅಲಂಕಾರ ನಿನ್ನದು, ತೇ ಅಲಂಕೃತಿ, ನೀನೇ ಮಾಡಿಕೊಂಡಿರುವ ಅಲಂಕಾರ ಇದು. ನಾವು ಮಾಡಿಕೊಂಡಿರುವ ಅಲಂಕಾರ ಏನಿದೆ, ನಿನಗೆ ನಾವು ಮಾಡುವ ಅಲಂಕಾರ ಬೇರೆ, ನಿನಗೆ ನೀನೇ ಮಾಡಿಕೊಂಡಿರುವ ಅಲಂಕಾರ ಬೇರೆ. ಅದನ್ನೇ ನಿನ್ನ ಸ್ವರೂಪದಿಂದ ಅಭಿನ್ನವಾದಂತಹ ಭೂಷಣ, ಆಭರಣ, ಆಯುಧಾದಿ ರೂಪಗಳಿಂದ ನೀನು ಧರಿಸಿದ್ದಿ ಅಂತ ನಾರಾಯಣ ವರ್ಮ ಹೇಳಿರೋದು. ಮಘವನ್ ಚಿತ್ರಮರ್ಚ ಅಂತ ನಾವೇನು ಪೂಜಾದ ಆರಂಭದಲ್ಲಿ ಹೇಳ್ತೀವಲ್ಲ, ನಿನ್ನ ಪೂಜೆ ನೀನೇ ಮಾಡ್ಕೊಳ್ಳುವವನು. ನಾವು ನಮ್ಮಂಥ ಅಲ್ಪರು ನಿನ್ನನ್ನು ಅಲಂಕರಿಸಿದ್ರೆ ಅದರಿಂದ ಏನಾಗಬೇಕಾಗಿದೆ, ನಿನ್ನನ್ನು ನೀನೇ ಅಲಂಕರಿಸಿಕೊಂಡ್ರೆ ಅದು ಅದ್ಭುತವಾದದ್ದು ಅಂತ ಆ ಧ್ವನಿ ಅದರಲ್ಲಿ ಕಾಣಿಸ್ತದೆ. ಭಾಗವತದಲ್ಲಿ ಆ ದಶಮಸ್ಕಂದದ 80ನೇ ಅಧ್ಯಾಯದಲ್ಲಿ ಕೃಷ್ಣನ ದಿನಚರಿಯನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಇದೆ. ಅಲ್ಲಿ ಆತ್ಮಾನಂ ಭೂಷಯಾಮಾಸ ನರಲೋಕ ವಿಭೂಷಣಂ ವಾಸೋಭಿರ್ಭೂಷಣೈ ಸ್ವೀಯೈ ದಿವ್ಯಸ್ತ್ರಗನುಲೇಪನೈ. ಇಡೀ ಜಗತ್ತಿಗೆ ಅಲಂಕಾರ ಪ್ರಾಯವಾದಂತಹ ತನ್ನ ವ್ಯಕ್ತಿತ್ವವನ್ನ, ತನ್ನ ಸ್ವರೂಪವನ್ನ ಅವನು ತಾನೇ ಅಲಂಕಾರ ಮಾಡಿಕೊಂಡ ಅಂತಿದೆ. ದಿವ್ಯ ಮಾಲ್ಯ ಗಂಧ ಇತ್ಯಾದಿಗಳಿಂದ ಅಂತ ಹಾಗೆ ಅಲಂಕಾರ ಮಾಡಿಕೊಂಡು ಅವನು ತನ್ನ ಅರಮನೆಯಿಂದ ಹೊರಟ ಮುಂದಿನ ರಾಜಕಾರ್ಯಕ್ಕೆ ಅಂತ 80ನೇ ಅಧ್ಯಾಯದಲ್ಲಿ ಬರುವಂತಹ ವರ್ಣನೆ. ತುಂಬಾ ಸುಂದರವಾದಂತಹ ಶ್ಲೋಕ ಅದು. ಆ ಶ್ಲೋಕವನ್ನು ಮತ್ತು ಈ ಬೃಹತಿ ಮಂತ್ರವನ್ನು ಭಗವಂತನಿಗೆ ನಾವು ಅಲಂಕಾರ ಮಾಡುವಾಗ ನಿತ್ಯ ಪೂಜಾ ಕಾಲದಲ್ಲಿ ಹೇಳಬಹುದಾದಂತಹ ಸುಂದರವಾದ ಶ್ಲೋಕ ಇದು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.